ಪ್ರತಿಭಟನೆ ವೇಳೆ ಸರ್ಕಾರದ ಗೃಹಲಕ್ಷ್ಮಿ ಬ್ಯಾನರ್ ಹರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಬಿಜೆಪಿ ಮುಖಂಡರು ಸೇರಿ 23 ಜನರ ಮೇಲೆ ಕೇಸ್ ದಾಖಲಾಗಿದೆ. ಪ್ರತಿಭಟನೆ ಮಾಡ್ತಾ ಇದ್ರು ಬಿಜೆಪಿ ಕಾರ್ಯಕರ್ತರು. ಮೊನ್ನೆ ಈ 18 ಶಾಸಕರನ್ನು ಅಮಾನತು ಮಾಡಿದ್ರಲ್ಲ, ಅದು ಮತ್ತೆ ಈ ಮುಸ್ಲಿಂ ಮೀಸಲಾತಿ 4% ಅದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಒಂದು ದೊಡ್ಡ ಬ್ಯಾನರ್ ಇತ್ತು. ಗೃಹಲಕ್ಷ್ಮಿದು, ಅದರಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಫೋಟೋ ಇತ್ತು ದೊಡ್ಡದಾಗಿ, ಮತ್ತು ಫಲಾನುಭವಿ ಇತ್ತು. ಅದು ನೋಡಿ ಹೆಂಗೆ ಕಿತ್ತಾಕ್ತಾ ಇದ್ದಾರೆ. A1 ಮುರುಗೇಂದ್ರ ಗೌಡ ಪಾಟೀಲ್, A2 ಶ್ವೇತಾ ಜಗದಾಳೆ, A3 ಪ್ರಶಾಂತ್ ಅಮ್ಮಿನಬಾವಿ, A4 ಮಹಂತೇಶ್ ಒಕ್ಕುಂದ ಸೇರಿ ಹಲವರ ಮೇಲೆ ಕೇಸ್ ಆಗಿದೆ. ಪ್ರತಿಭಟನೆಯಲ್ಲಿದ್ದ ಮಾಜಿ ಶಾಸಕರ ಹೆಸರನ್ನು ಪೊಲೀಸರು ಕೈಬಿಟ್ಟಿದ್ದಾರೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿತ್ತು. ಮಾರ್ಚ್ 23ರಂದು ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಈ ಪ್ರತಿಭಟನೆ ನಡೆದಿತ್ತು. 18 ಶಾಸಕರ ಅಮಾನತು ಕ್ರಮ, ಮುಸ್ಲಿಮರಿಗೆ 4% ಮೀಸಲಾತಿ ಖಂಡಿಸಿ ಧರಣಿಯನ್ನು ಮಾಡ್ತಾ ಇದ್ರು. ರಸ್ತೆ ತಡೆ, ಸಾರ್ವಜನಿಕ ಆಸ್ತಿ ಹಾನಿ ಮಾಡಿದ್ದಕ್ಕೆ ಕೇಸ್ ದಾಖಲು ಮಾಡಲಾಗಿತ್ತು.